ಸ್ನೇಹಿತರೆ, ಈಗ ವಿಶೇಷವಾಗಿ ನಾನು ತುಳಸಿ ವಿವಾಹದ ಶುಭ ಮುಹೂರ್ತವನ್ನು ಕೊಟ್ಬಿಡ್ತೀನಿ. ಬಹಳಷ್ಟು ಜನ ಕೇಳಿದ್ರಿ, ಬೇಗನೆ ಹೇಳಿಬಿಟ್ರೆ ನಮಗೆ ರೆಡಿ ಮಾಡ್ಕೊಳ್ಳಿಕ್ಕಾಗ್ತದ ಅಂತ ಹೇಳಿ. ಅದಕ್ಕಾಗಿ ಈಗ ಶುಭ ಮುಹೂರ್ತವನ್ನು ಹೇಳ್ತೀನಿ. ನಂತರ ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ತುಳಸಿ ವಿವಾಹವನ್ನು ಮನೆಯಲ್ಲಿ ಮಾಡಿರಿ. ಪದ್ಧತಿ ಇಲ್ಲ ಅಂತಲ್ಲ ಅನ್ನಬಾರ್ದು. ತುಳಸಿ ವಿವಾಹಕ್ಕೆ ಮನೆಯಲ್ಲಿ ಮಂಗಳ ಕಾರ್ಯ ಇದ್ದ ಹಾಗೆ. ವರ್ಷಕ್ಕೊಮ್ಮೆಯಾದರೂ ಈ ತುಳಸಿ ವಿವಾಹ ಮನೆಯಲ್ಲಿ ಮಂಗಳಗಳು ಹೆಚ್ಚಾಗ್ತದ, ಅಮಂಗಳಗಳು ಕಳೀತದಂತ. ಅದಕ್ಕಾಗಿ ಪ್ರತಿಯೊಬ್ಬರು ಈ ಒಂದು ಉತ್ಥಾನ ದ್ವಾದಶಿ ಅಂತೇನು ಹೇಳ್ತೇವೆ, ಆ ದಿನ ಶ್ರೀಕೃಷ್ಣ ಸಹಿತ ತುಳಸಿಗೆ ವಿವಾಹವನ್ನು ಮಾಡೋದ್ರಿಂದ ಮನೆಯಲ್ಲಿ ಇದ್ದಂಥ ಎಲ್ಲ ದೋಷಗಳ ಪರಿಹಾರ ಸಿಗ್ತದೆ, ಲಕ್ಷ್ಮೀ ಕಟಾಕ್ಷ ಆಗ್ತದೆ. ಯಾರ ಮನೆಯಲ್ಲಿ ತುಳಸಿ ಇದ್ದು ಅದಕ್ಕೆ ಒಂದೆರಡು ಹನಿ ನೀರು ಹಾಕೋದಿಲ್ಲ, ಯಾರು ತುಳಸಿ ಪೂಜೆಯನ್ನು ಮಾಡೋದಿಲ್ಲ ಅಂಥವರು ಕೂಡ ಇನ್ನು ಮುಂದೆ ತುಳಸಿಗೆ ಕನಿಷ್ಠ ಪಕ್ಷ 1 ವಾಟ್ಗ ನೀರನ್ನು ಹಾಕಿ ಅರಿಶಿನ ಕುಂಕುಮ ಏರಿಸ್ರಿ. ನಿಮ್ಮ ಮನೆಯಲ್ಲಿರುವಂಥ ಎಂತಹ ದೋಷಗಳು ಕೂಡ ಪರಿಹಾರ ಸಿಗ್ತದೆ. ಯಾರ ಮನೆಯಲ್ಲಿ ಅಂದರೆ ಯಾರ ಅಂಗಳದಲ್ಲಿ ತುಳಸಿ ಇಲ್ಲವೋ ಅಂಥವರ ಮನೆಗೆ ಲಕ್ಷ್ಮಿ ಕಾಲು ಹಾಕೋದಿಲ್ಲ. ಅದಕ್ಕಾಗಿ ಎಷ್ಟೇ ನಾವು ಕೆಲಸದ ಮಧ್ಯೆಯೂ ಕೂಡ ಒಂದು ಮನೆಯ ಬಾಗಿಲಲ್ಲಿ ತುಳಸಿಯನ್ನು ಇಡಬೇಕು. ಅಂಥವರ ಮನೆಗೆ ಯಾವುದೇ ದೋಷಗಳು ಬರುವುದಿಲ್ಲ, ದೋಷಗಳು ಆ ತುಳಸಿಯನ್ನು ದಾಟಿ ಒಳಗೆ ಬರುವುದಿಲ್ಲ. ಅದಕ್ಕಾಗಿ ನಮ್ಮ ಪೂರ್ವಜರು ಅಂಗಳದಲ್ಲಿ ತುಳಸಿ ಕಟ್ಟೆಯನ್ನು ಹಾಕ್ತಿದ್ರು. ಎಂತಹ ದೋಷವನ್ನು ತಡೆಯುವಂಥ ಶಕ್ತಿ ತುಳಸಿಗದ. ನಿತ್ಯ ನಾವು ತುಳಸಿಗೆ ಮಾಡಬೇಕಾಗಿರೋದು ಬಹಳಷ್ಟು ದೊಡ್ಡ ಪೂಜೆ ಏನೂ ಅಲ್ಲ. ಸ್ನಾನ ಮಾಡ್ಕೊಂಡು ಬಂದು ಹಣೆ ಮೇಲೆ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗಿ ತುಳಸಿಗೆ 1 ಲೋಟ ನೀರು ಹಾಕಿ ಅರಿಶಿನ ಕುಂಕುಮ ಇರಿಸಿದರೆ ಸಾಕು, ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ದೋಷಗಳ ಪರಿಹಾರ ಆಗ್ತದೆ. ಇನ್ನು ನಾವು ನಿತ್ಯ ಕೆಲಸಕ್ಕೆ ಹೋಗಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ ಅಂಗಳದಲ್ಲಿರುವಂಥ ತುಳಸಿಯನ್ನು ನೋಡಿ ಹೋದರೆ ನಮ್ಮ ಕೆಲಸಗಳು ಯಶಸ್ಸನ್ನು ಪಡೀತದಂತ. ಅದಕ್ಕಾಗಿ ಕಷ್ಟಪಟ್ಟಾದರೂ ಅಂಗಳದಲ್ಲಿ ತುಳಸಿಯನ್ನು ಇಡಬೇಕು. ಮನೆಯ ಬಾಗಿಲಲ್ಲಿ ತುಳಸಿಯನ್ನು ಇದ್ದಾಗ ನಮ್ಮ ಎಲ್ಲ ಸಂಕಷ್ಟಗಳು, ಎಂತಹ ಸಂಕಷ್ಟಗಳು ಬಂದರೂ ಕೂಡ ಅದನ್ನು ತಡೆಯುವಂಥ ಶಕ್ತಿ ತುಳಸಿಗದ. ಇನ್ನು ಈ ತುಳಸಿ ವಿವಾಹ ಉತ್ಥಾನ ದ್ವಾದಶಿ ದಿವಸ ವರ್ಷದಲ್ಲಿ 1 ಸಲ ಬರ್ತದೆ. ನಿಮ್ಮ ಯಥಾಶಕ್ತಿ ಸರಳ ರೀತಿಯಿಂದ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ರೀತಿಯಾಗಿ ತುಳಸಿ ವಿವಾಹವನ್ನು ಆ ದಿನ ಮಾಡಿರಿ. ಯಾವ ದಿನ ಶುಭ ಮುಹೂರ್ತ ಸಮಯವನ್ನು ಕೊಡ್ತೀನಿ, ಏನೇನು ತಯಾರಿ ಮಾಡ್ಕೊಳ್ಬೇಕು ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸರಳವಾಗಿ ಮನೆಯಲ್ಲಿ ತುಳಸಿ ವಿವಾಹವನ್ನು ಮಾಡಿರಿ. ಇನ್ನು ತುಳಸಿ ವಿವಾಹ ಯಾವ ದಿನ ಆಚರಣೆ ಇರ್ತದೆ, ಸಮಯ ಹೇಳ್ತೀನಿ. ಈ ಸಲ ತುಳಸಿ ವಿವಾಹ ಉತ್ಥಾನ ದ್ವಾದಶಿ ದಿವಸನೇ ನಾವು ಮಾಡಬೇಕಾಗ್ತದೆ. ಏಕಾದಶಿ ಉಪವಾಸ ಇರ್ತದೆ. ಪಾರಣಿ ಸಮಯ ನಾನು ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಆ ಸಮಯದಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಬೇಕು. ಸಾಯಂಕಾಲ ಸಮಯದಲ್ಲಿ ತುಳಸಿ ವಿವಾಹ ಮಾಡಬೇಕು. ಈ ಸಲ ತುಳಸಿ ವಿವಾಹ ಯಾವ ದಿನ ಮಾಡಬೇಕು? ನವೆಂಬರ್ 2ನೇ ತಾರೀಕು ರವಿವಾರ ತುಳಸಿ ವಿವಾಹ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ನವೆಂಬರ್ 2ನೇ ತಾರೀಕು ರವಿವಾರ ಈ ಸಲ ತುಳಸಿ ವಿವಾಹಕ್ಕೆ ಅತ್ಯಂತ ಶುಭ ಯೋಗಗಳು ಕೂಡಿ ಬರ್ತಾ ಇದೆ. ರವಿವಾಸರ ಪೂರ್ವಭಾದ್ರಪದ ನಕ್ಷತ್ರ. ಆ ದಿನ ವಿಶೇಷವಾಗಿ ಇಂದಿರಾ ದಾಮೋದರ ಮಾಸ ನಿಯಾಮಕ ಅಂತ ಹೇಳ್ತೇವೆ. ದ್ವಾದಶಿ ನವೆಂಬರ್ 2ನೇ ತಾರೀಕು ದ್ವಾದಶಿ ದಿವಸ ತುಳಸಿ ವಿವಾಹವನ್ನು ಮಾಡಬೇಕು. ಅಕಸ್ಮಾತಾಗಿ ಕೆಲವರು ಮುಟ್ಟಾಗ್ತೇವೆ. ದ್ವಾದಶಿ ಅಂದರೆ ದ್ವಾದಶಿ ಒಳಗಿರೋದಿಲ್ಲ, 2ನೇ ತಾರೀಕಿಗೆ ನಮ್ಗೆ ಮುಟ್ಟಿನ ದಿನ ಅದ ಅಂತಂದರೆ ಹುಣ್ಣಿಮೆ ದಿನ ಕೂಡ ನೀವು ತುಳಸಿ ವಿವಾಹವನ್ನು ಮಾಡಬಹುದು. ಇನ್ನು ದ್ವಾದಶಿ ದಿವಸ ನವೆಂಬರ್ 2ನೇ ತಾರೀಕು ಏನೇನು ವಿಶೇಷತೆ ಇದೆ ಹೇಳ್ತೀನಿ. ಪಂಚಾಂಗವನ್ನು ಅಧ್ಯಯನ ಮಾಡೋಣ. ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣಂ ಶರದೃತು ಕಾರ್ತೀಕ ಮಾಸ ನಿಯಾಮಕ ಶ್ರೀ ಇಂದಿರಾ ದಾಮೋದರ ಶುಕ್ಲಪಕ್ಷ ದ್ವಾದಶಿ ರವಿವಾಸರ ಪೂರ್ವಭಾದ್ರಪದ ನಕ್ಷತ್ರ ವ್ಯಾಘಾತಯೋಗ ಭವಕರಣ. ಈ ರೀತಿಯಾಗಿ ಆ ದಿನದ ವಿಶೇಷತೆಯಾದ ಪೂರ್ವಭಾದ್ರಪದ ನಕ್ಷತ್ರ ರವಿವಾಸರದಲ್ಲಿ ಬಂದದ, ಬಹಳಷ್ಟು ಒಳ್ಳೆಯದು ದ್ವಾದಶಿ. ಇನ್ನು ತುಳಸಿ ವಿವಾಹದ ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಸಾಯಂಕಾಲ ಸಮಯ ಅತ್ಯಂತ ಶ್ರೇಷ್ಠ, ಗೋಧೋಳಿ ಮುಹೂರ್ತ ಅಂತಲೇ ಹೇಳ್ತೀವಿ. ಅದೇ ಸಮಯದಲ್ಲಿ ಮಾಡಬೇಕು. ಇನ್ನು ಕೆಲವರಿಗೆ ರಾತ್ರಿ ಸಮಯದಲ್ಲಿ ಅಂದರೆ ಸಾಯಂಕಾಲ ಸಮಯದಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ
ನಿಮಗೆ ಬ್ರಾಹ್ಮಿ ಮುಹೂರ್ತ ಕೆಲವರು ಬಹಳಷ್ಟು ಜನ ಕೇಳ್ತಾರೆ ಬ್ರಾಹ್ಮಿ ಮುಹೂರ್ತ ಬೇಕು ನಮಗೆ ಅಂತೇಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಡುಗೆ ನೈವೇದ್ಯ ಕೂಡ ಆಗ್ತದೆ. ಬೆಳಗ್ಗೆ ಬೇಗ ದ್ವಾದಶಿ ಇರ್ತದೆ, ಅಡುಗೆ ನೈವೇದ್ಯ ಕೂಡ ಆಗ್ತದೆ. ಆ ಸಮಯದಲ್ಲಿ ಕೂಡ ನೀವು ಮಾಡ್ಬೋದು. ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ಬಿಡ್ರಿ. 5 ಗಂಟೆ 1 ನಿಮಿಷದಿಂದ 5 ಗಂಟೆ 48 ನಿಮಿಷ ಇದು ಬ್ರಾಹ್ಮಿ ಮುಹೂರ್ತ. ಈ ಸಮಯದಲ್ಲಿ ನೀವು ಕೂಡ ಬೆಳಗ್ಗೆ ಬೇಗ ಎದ್ದು ಅಡುಗೆ ನೈವೇದ್ಯ ಮಾಡಿ ತುಳಸಿ ವಿವಾಹವನ್ನು ಮಾಡ್ಬೋದು. ಯಾಕಂದರೆ ಬೆಳಗ್ಗೆ ಸಾಯಂಕಾಲ ಆಗೋದಿಲ್ಲ ಅನ್ನೋರು ಇನ್ನು ಸಾಯಂಕಾಲ ಸಮಯ ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಶುಭ ಲಗ್ನ ಕೂಡ ಕೊಡ್ತೀನಿ. ಅದಕ್ಕಿಂತ ಮುಂಚೆ ರಾಹುಕಾಲ ಹೇಳ್ತೀನಿ. ಸಾಯಂಕಾಲ 4 ಗಂಟೆ 20 ನಿಮಿಷದಿಂದ 5 ಗಂಟೆ 40 ನಿಮಿಷ ಇದು ರಾಹುಕಾಲ ಪ್ರಾಪ್ತಿಯಾಗ್ಲಿಕ್ಕತ್ತದ. ಈ ಸಮಯವನ್ನು ಬಿಟ್ಟು ವಿಶೇಷ ಯೋಗ ಪ್ರಾಪ್ತಿಯಾಗ್ಲಿಕ್ಕತ್ತದ. 6 ಗಂಟೆ 40 ನಿಮಿಷದಿಂದ 8 ಗಂಟೆ 40 ನಿಮಿಷ 2 ತಾಸು ನಮಗೆ ಸಮಯ ಸಿಗ್ತದೆ. ವೃಷಭ ಲಗ್ನ ಪ್ರಾಪ್ತಿಯಾಗ್ಲಿಕ್ಕತ್ತದ. ಈ ಸಮಯ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತೇವೆ. ಈ ಸಮಯದಲ್ಲಿ ಈ ಶುಭ ಮುಹೂರ್ತ, ಈ ಸಮಯದಲ್ಲಿ ತುಳಸಿ ವಿವಾಹ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಸರಳ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಸರಳ ರೀತಿಯಲ್ಲಿ ಮಾಡಿರಿ. ಮನೆಯಲ್ಲಿರುವಂಥ ಎಂತಹ ದೋಷಗಳು ಎಷ್ಟೊಂದು ಕಡಿಮೆ ಆಗ್ತದೆ, ನಿಮಗೆ ಅರ್ಥ ಆಗ್ತದೆ. ಯಾವಾಗ ನಾವು ಶಾಸ್ತ್ರದಲ್ಲಿ ಹೇಳಿದ ಹಾಗೆ ನಿಮಗೆ ಬಹಳಷ್ಟು ಸಮಯ ಇಲ್ಲ ಅನ್ನೋದಾದರೆ ಸರಳ ರೀತಿಯಲ್ಲೂ ಕೂಡ ಎಲ್ಲ ಪೂಜೆಗಳನ್ನು ನಾವು ಮಾಡಬಹುದು. ಇನ್ನು ಬೇಗನೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ತುಳಸಿ ವಿವಾಹ ಅಂದರೆ ನಿಮಗೆ ಎಲ್ಲ ಏನೇನು ಸಾಮಗ್ರಿ ಬೇಕು ಎಲ್ಲ ತಂದಿಟ್ಕೊಳ್ಳಿಕ್ಕಾಗ್ತದೆ. ಅದಕ್ಕಾಗಿ ತುಳಸಿ ವಿವಾಹವನ್ನು ಸರಳ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಯಾವ ರೀತಿಯಲ್ಲಿ ನಮ್ಮ ಪುರಾಣಗಳಲ್ಲಿ ಹೇಳ್ತದೋ ಈ ರೀತಿಯಾಗಿಯೇ ನಾವು ಮಾಡಬೇಕು ಅಂತ ಆ ರೀತಿಯಾಗಿ ಮಂತ್ರೋಕ್ತವಾಗಿ ನಿಮಗೆ ತುಳಸಿ ವಿವಾಹ ತಿಳಿಸ್ಕೊಡ್ತೀನಿ ಅಂತ ನೀವು ಕೇವಲ ಕೇಳಿ ಆ ರೀತಿಯಾಗಿ ಅರಿಶಿನ ಕುಂಕುಮ ಇರಿಸಿ ಹೂವನ್ನು ಇರಿಸಿ ಪೂಜೆ ಮಾಡಿದರೆ ಸಾಕು, ಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗ್ತದೆ. ಮುಂದಿನ ವಿಡಿಯೋದಲ್ಲಿ ತುಳಸಿ ವಿವಾಹ ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಸಿಗ್ತೀನಿ. ನಮಸ್ಕಾರ.